ನಿಮ್ಮ ಹೆಸರು? ವೀಣಾ. ವೀಣಾ ಅವರೇ, ನಾನು ಹೇಳಿದ್ ಒಪ್ತೀರಾ? ಈ ತರ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಆಗ್ತಿದೆ ಸರ್. ಆಗ್ತಿದೆ ಅಲ್ವಾ? ರೇಪ್ ಕೇಸ್ಗಳಿಗಿಂತ ಈ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಆಗ್ತಿದೆ. ಓಕೆ, ಹಂಗಂತ ನಾವು ರೇಪ್ ಮಾಡಿದವ್ರನ್ನ ವಹಿಸ್ಕೊತಾ ಇಲ್ಲ. ಅವರು ಕಚಡ ನಮ್ಮ ಮಕ್ಕಳು ಕಿತ್ತೋದವರು, ಅದು ಬೇರೆ ಪ್ರಶ್ನೆ. ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ಬಟ್ ಇದಕ್ಕೇನು ಆಗ್ತಾ ಇಲ್ವೇ? ಫ್ರಿಡ್ಜ್ ಒಳಗಡೆ, ಡ್ರಮ್ ಒಳಗಡೆ, ಕುಕ್ಕರ್ ಒಳಗಡೆ. ಯಾರೋ ಅವನು ಕುಕ್ಕರ್? ಸರಿ ಆಯ್ತು. ಅವ್ವ ಬರವ ಇಲ್ಲಿ. ಏನ್ ಹೆಸರು? ಎಂಟಮ್ಮ ಬನ್ನಿಲಿ. ನೀವೇ ಸರಿ ನಮ್ಗೆ. ನೋಡಿ ಈಗ ನಮ್ ಎಂಟಮ್ಮ ಹೆಂಗ್ ಮಾತಾಡ್ತಾರ. ಬಾರಮ್ಮ ಇಲ್ಲಿ ಎಂಟಮ್ಮ, ಬಾರಮ್ಮ. ಎಂಟಮ್ಮ, ಏನ್ ಕೆಲಸ ಮಾಡೋದು ನೀವು ಇಲ್ಲಿ? ನಾವು ಕಸ ಗುಡ್ಸಿ ನೆಲ ಒರ್ಸೋದು. ಯಾಕೆ ಎಂಟಮ್ಮ ಈ ಕೆಲಸ ಮಾಡ್ತಿದ್ರಿ? ವಿದ್ಯಾಭ್ಯಾಸ ಇಲ್ಲಲ್ಲ. ಏನಿಲ್ಲ ವಿದ್ಯಾಭ್ಯಾಸ ಏನಿಲ್ಲ. ವಿದ್ಯಾಭ್ಯಾಸ ಏನಿಲ್ಲ, ಅದಕ್ಕೆ. ಎಷ್ಟು ಕೊಡ್ತಾರ ಸಂಬಳವ? ಬನ್ನಿ ಈ ಕಡೆಗೆ. ಸಂಬಳ 9 ಕೊಡ್ತಾರೆ. 9 ಕೊಡ್ತಾರ? 9,000. ರೇಷನ್ ಕಾರ್ಡ್ ಐತಾ? ಆಯ್ತು. ಎಲ್ಲಿ ಮನೆ? ಸೋಮನಹಳ್ಳಿ. ಅಕ್ಕಿ ಎಲ್ಲ ಬರುತ್ತಾ? ಅಕ್ಕಿ ಇಲ್ಲ, ಬರ್ತಾ ಇಲ್ಲ ನಮ್ಗೆ. ಬರ್ತಾ ಇಲ್ವಾ? ರೇಷನ್ ಕಾರ್ಡ್ ಐತೆ ಅಂತೀರಾ, ಅಕ್ಕಿ ಬರ್ತಾ ಇಲ್ವಾ? ಐತೆ ರೇಷನ್ ಕಾರ್ಡ್ ಎಲ್ಲ ಐತೆ. ಕಾರ್ ಇರೋದಕ್ಕೆ ಬರ್ತಾ ಇಲ್ಲ. ಕಾರ್ಡ್ ಇರೋದಕ್ಕೆ ಬರ್ತಾ ಇಲ್ವಾ? ಕಾರು ಕಾರ್ ಐತಾ? ಓಹೋ, ಹೊಡಿ 9 ಹತ್ಲೆಗೆ. ಏನ್ ಮೇಡಮ್? ನಮ್ದು ಮಾಸ್ಟರ್ಸ್ ಆಗಿದೆ ಸರ್. ನಾವು ಬಸವನಗುಡಿಯಿಂದ BMTC ಬಸ್ ಅಲ್ಲಿ ಬರ್ತೀವಿ. ಸೊ ಇವಾಗ ಗೊತ್ತಾಯ್ತಾ ನಿಮಗೆ ಎಜುಕೇಶನ್ ಗಿಂತ ಏನ್ ಇಂಪಾರ್ಟೆಂಟ್ ಅಂತ? ಮನಿ ಎಂಟಮ್ಮ. ಅದಕ್ಕೆ ನಿಂಗೆ ಅಕ್ಕಿ ಬರ್ತಾ ಇಲ್ಲ. ಹೋಗ್ಲಿ ಹಂಗಾರೆ ಸಿದ್ದರಾಮಯ್ಯ 2,000 ಬರ್ತಾ ಇಲ್ವೇ? ಅದು ಬರ್ತಾ ಇಲ್ಲ. ವಾ, ಯಾಕೆ? ಕಾರು ಗೊತ್ತಿಲ್ಲ. ಕಾರು. ನಿಮ್ ಮಗ ಏನ್ ಕೆಲಸ ಮಾಡೋದು? ಕಾರ್ ಓಡಿಸೋದು ಬಾಡಿಗೆಗೆ ಅಲ್ವಾ? ಈಗ ಇಲ್ಲೊಂದು ಟ್ವಿಸ್ಟ್ ಆಯ್ತಾ. ಅವ್ರು ಕಾರ್ ಓಡಿಸ್ತಿರೋದು ಬಾಡಿಗೆಗೆ. ಆದ್ರೂ ನೀವು ಎಷ್ಟು ಸಂಪಾದನೆ ಮಾಡ್ತಾರೆ ನಿಮ್ ಮಗ? ನನ್ ಮಗ ಎಷ್ಟು ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ, ಅವೆಲ್ಲ ಹೇಳಕ್ಕಿಲ್ಲ. ಇವ್ರೇನ್ ಶ್ರೀಮಂತರಲ್ಲ, ಇವ್ರಿಗೆ ಅಕ್ಕಿನೇ ಕೊಡ್ತಾ ಇಲ್ಲ. ಕೇಳಬೇಕು ನೀವು. ಅಕ್ಕಿಯ ರೇಷನ್ ಕಾರ್ಡ್ ಐತೆ ತಾನೆ? ಇದ್ಮೇಲೆ ಕೊಡ್ಲೇಬೇಕು. ಕೇಳ್ಬೇಕು. ಎಲೆಕ್ಷನ್ ಬರ್ತದಲ್ಲ. ಇಲ್ಲಾಂದ್ರೆ ಒಂದು ಹಾಡು ಹೇಳ್ಬೇಕು. ಇಲ್ಲ, ಹಾಡ್ ಬರಲ್ಲಪ್ಪ ನಮ್ಗೆ. ಏನ್ ಹೇಳಿ ಹಾಡು? ನಾನ್ ಹೇಳ್ಕೊಡ್ತೀನಿ. ಸಿದ್ದರಾಮಯ್ಯ ನಾ ನಿನ್ನ ನಂಬಿದೆ. ಇಲ್ಲಿ ಯಾರೋ ಹೇಳಿದ್ರು, ಯಾರೋ ಪ್ರೀತಿ ಮಾನಸ ಪ್ರೀತಿ ಅಂತ ಒದಡಂಗಿಲ್ಲ. ಹಾಡು ಹೇಳ್ಬೇಕು ಇವಾಗ. ಹೋಗ್ಲಿ, ಅದಾದ್ರೂ ಹೇಳಿ ಅತ್ಲಾಗ ಹಾಡಾದ್ರೂ ಹೇಳಿ. ಯಾರು ಸಿಂಗರ್ ಇದಾರೆ ಇಲ್ಲಿ? ಓ, ಕನಕಪುರದ ಬಂಡೆ. ಹೇಳಿ ಸರ್, ಏನ್ ನಿಮ್ ಪ್ರಾಬ್ಲಮ್? ಸರ್, ನನ್ ಪ್ರಾಬ್ಲಮ್ ಬೇಜಾನವೇ. ಕನಕಪುರದ ಸ್ಟಾರ್ಟ್ ಆಯ್ತು, ಹೇಳಿ. ಬೆಳಗ್ಗೆ ಎದ್ದೇಡ್ಕಿಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಆದ್ರೂ ಅವನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ಲೇಬೇಕು. ಬೆಳಗ್ಗೆ ಎದ್ದಡಕ್ಕೆ ಏನ್ ಸ್ವಂತ ಬೇಜಾನಿದೆ ಸರ್, ಹೇಳ್ಕೊಳಕ್ ಆಗಲ್ಲ ಅಷ್ಟೇ. ಹೇಳಿ, ಪರವಾಗಿಲ್ಲ, ಇರ್ಲಿ. ಮದುವೆ ಆಗ್ಲಿಲ್ಲ ಸರ್, ಅದು ಮೊದಲನೇ ನೋವು. ಒಂದು ಅದಂತೂ 100% ಸತ್ಯ. ಸರ್ಚಿಂಗ್ ಅಲ್ಲಿ ಇದೀವಿ, ಯಾವ ಬೀಳ್ತಾ ಇಲ್ಲ, ಯಾವ ಸಿಗ್ತಾ ಇಲ್ಲ. ಯಾವ ಸಿಗ್ತಾ ಇಲ್ವಾ? ಅದಂತೂ ನಿಜ. ಎಲ್ಲೆಲ್ಲ ಹುಡುಕ್ತಿದ್ದೀರಾ ನೀವು? ಎಲ್ಲಾ ಕಡೆ ಹುಡ್ತಾ ಸರ್, ಸಿಗ್ತಾ ಇಲ್ಲ ಅಷ್ಟೇ. ಏನ್ ಮಾಡಕ್ ಆಗಲ್ಲ. ಯಾರು ಈಗ ಹೇಳಿದ್ರಲ್ಲ ನೀವು ಇಂಡಿಪೆಂಡೆಂಟ್ ಅಂತ ಹೇಳಿದ್ರಲ್ಲ, ಸೊ ಅವ್ರು ಇಂಡಿಪೆಂಡೆಂಟ್ ಬದುಕನ ನಡ್ಸಕ್ ಹೋಗ್ತಾವ್ರೆ, ನಾವು ಇಂಡಿಪೆಂಡೆಂಟ್ ಬಿಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಓ, ಹಂಗೆ. ಆತರ. ಯಾಕೆ ಇಂಡಿಪೆಂಡೆಂಟ್ ಆಗಿ ಬಿಡ್ತಾ ಇಲ್ಲ ನೀವು? ಅಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅನ್ಕೊಂಡು ನಮ್ಗೆ ಇಂಡಿಪೆಂಡೆಂಟ್ ಆಗಿ ಬಿಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ನಿಮಗ್ ಇಂಡಿಪೆಂಡೆಂಟ್ ಆಗಿ ಬಿಡ್ತಾ ಇಲ್ಲ. ಯಾರದು ಹಂಗೂ ನೋಡಿದೀರಾ ಅಂತ ಆಯ್ತು. ಅಂದ್ರೆ ಆತರ ಏನಿಲ್ಲ ಸರ್, ನಮ್ಮ ಅಪ್ಪ ಬೈತಾನೆ ಊರಲ್ಲಿ ಆತರ ಮಾಡಕ್ ಹೋದ್ರೆ. ಓ, ಅಲ್ಲ, ನಿಮ್ಮನ್ ಬಿಡ್ತಾ ಇಲ್ಲ ಅಂದ್ಮೇಲೆ ಯಾರೋ ಒಬ್ರು ಬಿಡ್ತಾ ಇಲ್ಲ ತಾನೆ? ಇಲ್ಲ, ಆತರ ಏನಿಲ್ಲ, ಒಳ್ಳೆವ್ ಸರ್ ನಾನು. ಅದೇ ನೀವು ಒಳ್ಳೆಯವರು ಅಂತ ನಿಮ್ಮನ್ನ ಯಾರು ಬಿಡ್ತಾ ಇಲ್ಲ. ಇಲ್ಲ, ಆತರ ಏನಿಲ್ಲ. ಸಬ್ಜೆಕ್ಟ್ ತಗೊಳ್ಳೋದು ನೀವು? ನಮ್ದು ಕಾಮರ್ಸ್, ಬಿಸ್ನೆಸ್ ಸ್ಟಡಿ ಮತ್ತೆ ಡಿಗ್ರಿ ಸ್ಟಡೀಸ್. ನೋಡಿ, ನಮ್ ಲೆಕ್ಚರ್ಗೆ ಸಿಗ್ತಾ ಇಲ್ಲ ಹೆಣ್ಣು. ನಮಗ್ ಕೊಟ್ಟಾರ? ಹೌದು, ಅದಂತೂ ಗ್ಯಾರಂಟಿ. ಹುಡುಕ್ತಾ ಇದ್ದೀವಿ ನೋಡಿ. ಎಷ್ಟು ಏಜು? ನನಗೆ 28 ಸರ್. 28? 2 ವರ್ಷ ಏಜ್ ಬಾರ್ಗೆ. ಏನ್ ಮಾಡಕ್ ಆಗಲ್ಲ. 30 ಆಯ್ತು ಅಂದ್ರೆ ಬಾರು ಅಂತ ಅರ್ಥ. ಆಮೇಲೆ ಅದೇ ಅಲ್ಲ, ಯಾರನ್ನು ಲವ್ ಗಿವ್ ಮಾಡಕ್ ಹೋಗಿಲ್ವೇ ಸರ್? ಎಲ್ಲಾಂದ್ರೆ ಓದಕ್ ಆಯ್ತಿದ ಸರ್, ಅವೆಲ್ಲ ಹಿಡ್ತಿದ್ರೆ. ಈಗ ಎಲ್ ಬೀಳ್ತಾರೆ ಸರ್, ಇವಾಗೆಲ್ಲ ಆಗಲ್ಲ ಇದು. ಆಮೇಲೆ ಇದು ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತದೆ. ಏನಂತ? ಈ ಉಪನ್ಯಾಸಕ ಡ್ಯಾಶ್ 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 ಅಂತ. ಅದಕ್ಕೋಸ್ಕರನೇ ಇವಾಗೆಲ್ಲ ಏನು ಆತರ ಏನಿಲ್ಲ. ನೀವು ಬ್ರೇಕಿಂಗ್ ನ್ಯೂಸ್ ತರಕ್ ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬೇಡಿ. ಯಾವ್ದು ಬ್ರೇಕಿಂಗ್ ನ್ಯೂಸ್ ಬರಲ್ಲ. ನೀವು ಪ್ರೀತಿ ಬಿಟ್ಟು ಬೇರೆ ಏನಾದ್ರೂ ರೀತಿ ಮಾಡಕ್ ಹೋದ್ರೆ ಆಗ ಬ್ರೇಕಿಂಗ್ ನ್ಯೂಸ್ ಕರೆಕ್ಟ್ ಅಲ್ವಾ? ನೀವು ಪ್ರೀತಿ ಮಾಡ್ಬೇಕು. ಆತರ ಏನಿಲ್ಲ. ಸರಿ, ಅಫೇರ್ಸ್ ಗಳು ಜಾಸ್ತಿ ಆಗ್ತದೆ, ಅದಕ್ಕೆ ಮದುವೆ ಬೇಡ ಅನ್ಸ್ಬಿಟ್ಟಿದ್ಯಾ? ಒಂದ್ ಕಡೆ ಈಗಿನ ಸರ್ ಎಲ್ಲರೂ ಅದೇ ತರ ಇರಲ್ಲ ಸರ್. ಯಾಕೆಂದ್ರೆ ಬದುಕಾಗಿ ಸ್ವೀಕರಿಸೋರು ಎಷ್ಟೋ ಜನ ಇರ್ತಾರೆ. ಎಲ್ಲೋ ಒಂದ್ 100ಕ್ಕೆ ಒಂದು 10% ಆಗ್ಬೋದೇನೋ, 90% ಹಂಗೆ ಕರೆಕ್ಟ್ ಆಗಿ ಇರ್ತಾರೆ. ಈಗ ಇದ್ದಕ್ಕಿದ್ದಂಗೆ ನಿಮ್ಗೆ ನಾಳೆ ಗೃಹ ಮಂತ್ರಿ ಆಗೋ ಒಂದು ಯೋಗ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ.
ಗೃಹ ಮಂತ್ರಿ ನಮ್ಮ ಮನೆಗೆ ಇನ್ನೂ ಗೃಹ ಮಂತ್ರಿ ಬಂದಿಲ್ಲ. ಆ ಮಂತ್ರಿ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆದ್ರೂ ಗೃಹ ಮಂತ್ರಿ ಇವಾಗ ನೀವೇನು ಹೇಳಿದ್ರಿ, ತಮಿಳುನಾಡಲ್ಲಿ ಈಗ ಮೊನ್ನೆ ವಿಜಯ್ ಅವ್ರದ್ದು ಹೊಸ ಸರ್ಕಾರ ರಚನೆ ಮಾಡಿದ್ದಾರೆ. ಸೊ ಬೆಳಗ್ಗೆ ನಾನು ನೋಡಿದೆ, ಅಲ್ಲಿ ಎಷ್ಟು ಜನ MLAಗಳು ಎಲೆಕ್ಷನ್ ಅಲ್ಲಿ ಗೆದ್ದಿದಾರೋ ಅವರೆಲ್ಲ ವೆಲ್ ಕ್ವಾಲಿಫೈಡ್ ಎಜುಕೇಶನ್ ಪರ್ಸನ್ ಗಳೇ ಆಗಿರುವಂತದ್ದು. ಸೊ ಈಗಿನ ಆಟೋ ಡ್ರೈವರ್ಗಳು ಇದಾರೆ, ಎಲ್ಲರೂ ಇದಾರೆ, ಕಾರ್ ಡ್ರೈವರ್ ಇದಾರೆ. ಬಟ್ ಕಾರ್ ಡ್ರೈವರ್ ಮಕ್ಕಳುಗಳು ಕೂಡ ಎಜುಕೇಟೆಡ್ ಪೀಪಲ್ ಗಳನ್ನೇ ಆಯ್ಕೆ ಮಾಡಿರುವಂತದ್ದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಗೃಹ ಮಂತ್ರಿ ನಾನೇನಾರ ಆದ್ರೆ ಆದಷ್ಟು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ಕೋತೀವಿ. ರಾಜಕಾರಣಿಗಳು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳೋದು ನೀವು. ಅದೇ ಅದು ಆಗಲ್ಲ ಅಂತ ಸ್ಪೆಷಲ್ ಆಗಿ ಏನು ಮಾಡಕ್ಕಾಗಲ್ಲ ಸರ್, ಬಿಟ್ಕೊಡೋದಿಲ್ಲ. ನಾನು ಗೃಹ ಮಂತ್ರಿ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಆದ್ರೆ ಒಳ್ಳೇದ್ ಮಾಡ್ಬೇಕಷ್ಟೇ ಸರ್, ಇನ್ನೇನು ಒಳ್ಳೇದ್ ಮಾಡ್ಬೇಕಷ್ಟೇ. ಹಾ ಯಾ ಇಲ್ಲಿ ಯಾರೋ ಒಬ್ಬ ನಮ್ ಕೈಗೆ ಸಿಗ್ತಲ್ಲ ಅವಾಗಿಂದ ಬಾರಕಂದ ಇಲ್ಲಿ ನೀನು. ಏನಿಲ್ಲ ಹೆಸರು ಏನೋ ಹಿಂಗೆ ಈಗ ನಾನು ಹುಡುಗಿ ಅಂತ ನೋಡೋದ ಈಗ ಯಾಕಂಡೆ ಬಂದು ಮಾತಾಡ್ತೀನಿ. ಈಗ ರೆಡಿ ಆಗಿರ್ಬೇಕು ಎಲ್ರೂ. ಏನ್ ಹೆಸರು? ಹೇಮಂತ್ ಅಂತ. ಹೇಮಂತ್, ನನ್ನೇ ಕನ್ಫ್ಯೂಸ್ ಮಾಡ್ತಿದೀವಿ ಹಂಗಪ್ಪ. ಯಾವ್ರು ಸರ್? ಇಲ್ಲೇ ಕಗ್ಲಿಪುರ ಹತ್ರ. ಕಗ್ಲಿಪುರ. ಏನ್ ಓದ್ತಿದ್ಯಾ? ಸರ್ ಡಿಗ್ರಿ ಓದ್ತಾ ಇದ್ದೀನಿ. ಡಿಗ್ರಿ ಓದ್ತಿದ್ಯಾ? ನಾಳೆ ನಾಡ್ದ್ರಲ್ಲಿ ಏನಾದ್ರು CM ಆದ್ರೆ ಏನ್ ಮಾಡ್ತೀಯಾ? CM ಆಗಲ್ಲ. ಆಗಲ್ಲ ಅಂತ ನಂಗೂ ಗೊತ್ತು, ಆದ್ರೆ ಏನ್ ಮಾಡ್ತೀಯ ಅಂತ. ಸರ್ ಆದ್ರೆ ಅಣ್ಣ ನೀನ್ ಆಗಕ್ಕಾಗಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಇವತ್ತು ಟೀಮ್ ಮಾಡ್ತಿದ್ದವ್ರು ಅಂತೂ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾರೆ, ಆಯ್ತಾ? ಯಾರನ್ನು ಜಡ್ಜ್ಮೆಂಟ್ ಮಾಡಕ್ಕಾಗಲ್ಲ. ಯಾರ ಲೈಫ್ ಹೆಂಗೆ ಅಂತಾನು ನಾವು ಜಡ್ಜ್ ಮಾಡಕ್ ಆಗಲ್ಲ. ಒಂದಲ್ಲ ಒಂದು ದಿನ ನೀನ್ ಏನ್ ಬೇಕಾದ್ರೂ ಆಗ್ಬೋದು, ಆಯ್ತಾ? ನಾನು ಆಗಲ್ಲ, ನನಗೆ ಹೋಗಲ್ಲ ಅಂತ ಹೇಳಬೇಡ. ನಾಳೆ ಅಂದ್ರೆ ನಾಳೆನೇ ಅಲ್ಲ, ಒಂದ್ 10 ವರ್ಷ ಆದ್ಮೇಲೆ ಇದಕ್ಕಿದ್ದಂಗೆ ಏನೋ ಒಂದಂತ ಭಾಗ್ಯ ಒಲ್ದ್ ಬಂದ್ಬಿಡ್ತಪ್ಪ ನಿನಗೆ. ಏನೋ ಒಂದ್ ಕಾರ್ಯ ಮಾಡ್ಬಿಡ್ತೀಯ, ಏನೋ ಫೇಮಸ್ ಆಗ್ಬಿಡ್ತೀಯ, ಏನೋ ಒಂದ್ ಆಗ್ಬಿಡ್ತೀಯ. ಏನ್ ಮಾಡ್ಬಿಡ್ತೀಯ? ಪ್ರಜಾಕೀಯದಿಂದನೇ ಆಫರ್ ಬಂದ್ಬಿಡ್ತಪ್ಪ ನಿನಗೆ. ಸರ್ ಪ್ರಜಾಕೀಯ ಪಕ್ಷದಲ್ಲಿ ಏನಾಗುತ್ತೋ ಅದನ್ನ ನಡ್ಸ್ಕೊ ಹೋಗ್ತೀನಿ. ಪ್ರಜಾಕೀಯ ಪಕ್ಷದಲ್ಲಿ ಏನಿರ್ತದೋ ಅದನ್ನ ನಡ್ಸ್ಕೊ ಹೋಯ್ತಾನಂತೆ. ಅದೊಂದು ಕುದುರೆ ಇರ್ತದೆ, ನಡ್ಸ್ಕೊಂಡು ಹೋಯ್ತೀವಿ. ಎಸ್, ಇಷ್ಟು ದಿನ ನನ್ನ ನೀವು ಸ್ಲಮ್ ಅಲ್ಲಿ ನೋಡ್ತಿದ್ರಿ, ಯಾವ್ದೋ ಗೊಚ್ಚೆಗುಂಡಿಲ್ ನೋಡ್ತಾ ಇದ್ರಿ, ಯಾವ್ದೋ ಚರಂಡಿಲ್ ನೋಡ್ತಾ ಇದ್ರಿ, ಅಥವಾ ಇನ್ಯಾವುದೋ ಏರಿಯಾಗಳಲ್ಲಿ ಬಡವರಿರುವಂತ ಜಾಗ, ಸ್ಲಮ್ಗಳಲ್ಲಿ ಜೋಪಡಿ ಮನೆಗಳ ನಡುವೆ ನೋಡ್ತಾ ಇದ್ರಿ. ಇವತ್ತು ಪ್ರಮುಖವಾಗಿ ನಾನು ಸ್ಟೂಡೆಂಟ್ಸ್ ಜೊತೆ, ಅದೇ ರೀತಿ ಪ್ರತಿ ವಾರವೂ ಕೂಡ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗಿ ಸ್ಟೂಡೆಂಟ್ಸ್ ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಅವ್ರ ಪ್ರಾಬ್ಲಮ್ಸ್ ಜೊತೆಗೆ ಅವರ ಕೆಲವೊಂದು ಅಭಿಪ್ರಾಯ, ಇವತ್ತಿನ ಕರೆಂಟ್ ಅಫೇರ್ಸ್ ಮತ್ತು ಇವತ್ತು ನಡೀತಾ ಇರುವಂತಹ ಕೆಲವೊಂದು ಸ್ಥಿತಿಗತಿಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಮತ್ತೊಂದು ಏರಿಯಾದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಿಮ್ಮ ಹೆಸರು? ವೀಣಾ ಅವರೇ, ನಾನು ಹೇಳಿದ್ ಒಪ್ತೀರಾ? ಈ ತರ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಆಗ್ತಿದೆ ಸರ್. ಆಗ್ತಿದೆ ಅಲ್ವಾ? ರೇಪ್ ಕೇಸ್ಗಳಿಗಿಂತ ಈ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಆಗ್ತಿದೆ. ಓಕೆ, ಹಂಗಂತ ನಾವು ರೇಪ್ ಮಾಡಿದವ್ರನ್ನ ವಹಿಸ್ಕೊತಾ ಇಲ್ಲ. ಅವರು ಕಚಡ ನನ್ನ ಮಕ್ಕಳು ಕಿತ್ತೋದವರು, ಅದು ಬೇರೆ ಪ್ರಶ್ನೆ. ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ಬಟ್ ಇದಕ್ಕೇನು ಆಗ್ತಾ ಇಲ್ವೇ? ಫ್ರಿಡ್ಜ್ ಒಳಗಡೆ, ಡ್ರಮ್ ಒಳಗಡೆ, ಕುಕ್ಕರ್ ಒಳಗಡೆ. ಯಾರೋ ಅವನು ಕುಕ್ಕರು? ಸರಿ ಆಯ್ತು. ಅವ್ವ ಬರ ಮೇಲೆ. ಏನ್ ಹೆಸರು? ಎಂಟಮ್ಮ ಬೊನೀಲಿ, ನೀವೇ ಸರಿ ನಮ್ಗೆ. ನೋಡಿ ಈಗ ನಮ್ ಎಂಟಮ್ಮ ಹೆಂಗ್ ಮಾತಾಡ್ತಾರ. ಬಾರಮ್ಮ ಇಲ್ಲಿ ಎಂಟಮ್ಮ, ಬಾರಮ್ಮ. ಎಂಟಮ್ಮ, ಏನ್ ಕೆಲಸ ಮಾಡೋದು ಇಲ್ಲಿ? ನಾವು ಕಸ ಗುಡ್ಸಿ ನೆಲ ಒರ್ಸೋದು. ಯಾಕೆ ಎಂಟಮ್ಮ ಈ ಕೆಲಸ ಮಾಡ್ತಿದ್ರಿ? ವಿದ್ಯಾಭ್ಯಾಸ ಇಲ್ವಲ್ಲ. ಏನಿಲ್ಲ ವಿದ್ಯಾಭ್ಯಾಸ ಏನಿಲ್ಲ, ಅದಕ್ಕೆ. ಎಷ್ಟು ಕೊಡ್ತಾರ ಸಂಬಳವಾ? ಬನ್ನಿ ಈ ಕಡೆಗೆ. ಸಂಬಳ 9 ಕೊಡ್ತಾರೆ. 9 ಕೊಡ್ತಾರ? 9,000. ರೇಷನ್ ಕಾರ್ಡ್ ಐತಾ? ಎಲ್ಲಿ ಮನೆ? ಸೋಮನಹಳ್ಳಿ. ಅಕ್ಕಿ ಎಲ್ಲ ಬರುತ್ತಾ? ಅಕ್ಕಿ ಇಲ್ಲ, ಬರ್ತಾ ಇಲ್ಲ ನಮ್ಗೆ. ಬರ್ತಾ ಇಲ್ವಾ? ರೇಷನ್ ಕಾರ್ಡ್ ಐತೆ ಅಂತೀರಾ, ಅಕ್ಕಿ ಬರ್ತಾ ಇಲ್ವಾ? ಐತೆ, ರೇಷನ್ ಕಾರ್ಡ್ ಎಲ್ಲ ಐತೆ. ಕಾರ್ ಇರೋದಕ್ಕೆ ಬರ್ತಾ ಇಲ್ಲ. ಕಾರ್ಡ್ ಇರೋದಕ್ಕೆ ಬರ್ತಾ ಇಲ್ವಾ? ಕಾರ್ ಐತಾ? ಓಹೋ, ಹೊಡಿ 9 ಏನ್ ಮೇಡಮ್? ನಮ್ದು ಮಾಸ್ಟರ್ಸ್ ಆಗಿದೆ ಸರ್. ನಾವು ಬಸವನಗುಡಿಯಿಂದ BMTC ಬಸ್ ಅಲ್ಲಿ ಬರ್ತೀವಿ. ಸೊ ಇವಾಗ ಗೊತ್ತಾಯ್ತಾ ನಿಮಗೆ ಎಜುಕೇಶನ್ ಗಿಂತ ಏನ್ ಇಂಪಾರ್ಟೆಂಟ್ ಅಂತ? ಮನಿ. ಎಂಟಮ್ಮ, ಅದಕ್ಕೆ ನಿಂಗೆ ಅಕ್ಕಿ ಬರ್ತಾ ಇಲ್ಲ. ಹೋಗ್ಲಿ ಹಂಗಾರೆ ಸಿದ್ದರಾಮಯ್ಯ 2,000 ಬರ್ತಾ ಇಲ್ವೇ? ಅದು ಬರ್ತಾ ಇಲ್ಲ. ವಾ, ಯಾಕೆ? ಗೊತ್ತಿಲ್ಲ. ಕಾರು. ನಿಮ್ ಮಗ ಏನ್ ಕೆಲಸ ಮಾಡೋದು? ಕಾರ್ ಓಡಿಸೋದು ಬಾಡಿಗೆಗೆ ಅಲ್ವಾ? ಈಗ ಇಲ್ಲೊಂದು ಟ್ವಿಸ್ಟ್ ಆಯ್ತಾ. ಅವ್ರು ಕಾರ್ ಓಡಿಸ್ತಿರೋದು ಬಾಡಿಗೆಗೆ. ಆದ್ರೂ ನೀವು ಎಷ್ಟು ಸಂಪಾದನೆ ಮಾಡ್ತಾರೆ ನಿಮ್ ಮಗ? ನನ್ ಮಗ ಎಷ್ಟು ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ, ಅವೆಲ್ಲ ಹೇಳಕ್ಕಿಲ್ಲ. ಇವ್ರೇನ್ ಶ್ರೀಮಂತರಲ್ಲ, ಇವ್ರಿಗೆ ಅಕ್ಕಿನೇ ಕೊಡ್ತಾ ಇಲ್ಲ. ಕೇಳಬೇಕು ನೀವು. ಅಕ್ಕಿಯ ರೇಷನ್ ಕಾರ್ಡ್ ಐತೆ ತಾನೆ? ಇದ್ಮೇಲೆ ಕೊಡ್ಲೇಬೇಕು. ಕೇಳ್ಬೇಕು. ಎಲೆಕ್ಷನ್ ಬರ್ತದಲ್ಲ, ಇಲ್ಲಾಂದ್ರೆ ಒಂದ್ ಹಾಡು ಹೇಳ್ಬೇಕು. ಇಲ್ಲ, ಹಾಡ್ ಬರಲ್ಲಪ್ಪ ನಮ್ಗೆ. ಏನ್ ಹೇಳಿ ಹಾಡೋ? ನಾನ್ ಹೇಳ್ಕೊಡ್ತೀನಿ. ಸಿದ್ದರಾಮಯ್ಯ ನಾ ನಿನ್ನ ನಂಬಿದೆ. ಇಲ್ಲಿ ಯಾರೋ ಹೇಳಿದ್ರು, ಯಾರೋ ಪ್ರೀತಿ
ಮಾನಸ ಪ್ರೀತಿ ಅಂತ ಒದಡಂಗಿಲ್ಲ, ಹಾಡು ಹೇಳ್ಬೇಕು ಇವಾಗ. ಹೋಗ್ಲಿ ಅದಾದ್ರೂ ಹೇಳಿ ಅತ್ಲ, ಈಗ ಹಾಡಾದ್ರೂ ಹೇಳಿ. ಯಾರು ಸಿಂಗರ್ ಇದಾರೆ ಇಲ್ಲಿ? ಓ ಕನಕಪುರದ ಬಂಡೆ. ನಾನೇ ಸರ್, ನಾನೇ. ಹಾ ಹೇಳಿ ಸರ್, ಏನ್ ನಿಮ್ ಪ್ರಾಬ್ಲಮ್? ಸರ್ ನನ್ ಪ್ರಾಬ್ಲಮ್ ಹೇಳ್ಕೊಳ್ಳೋಕೆ ಬೇಜಾನವೇ. ಕನಕಪುರದ ಸ್ಟಾರ್ಟ್ ಆಯ್ತು, ಹೇಳಿ. ಬೆಳಗ್ಗೆ ಎದ್ದೇಡ್ಕಿಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ, ಹಾ. ಆದ್ರೂ ಅವನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ಲೇಬೇಕು. ಬೆಳಗ್ಗೆ ಎದ್ದಡಕ್ಕೆ ಏನ್ ಸೊಂಟವೋ ಏನ್ ಬೇಜಾನಿದೆ ಸರ್, ಹೇಳ್ಕೊಳಕ್ ಆಗಲ್ಲ ಅಷ್ಟೇ. ಹೇಳಿ, ಪರವಾಗಿಲ್ಲ ಇರ್ಲಿ. ಮದ್ವೆ ಆಗಿದ್ಯಾ? ಮದುವೆ ಆಗ್ಲ ಸರ್, ಅದು ಮೊದಲನೇ ನೋವು. ಒಂದು ಅದಂತೂ 100% ಸತ್ಯ. ಸತ್ಯ. ಸರ್ಚಿಂಗ್ ಅಲ್ಲಿ ಇದೀವಿ, ಯಾವ ಬೀಳ್ತಾ ಇಲ್ಲ, ಯಾವ ಸಿಗ್ತಾ ಇಲ್ಲ. ಯಾವ ಸಿಗ್ತಾ ಇಲ್ವಾ? ಅದಂತೂ ನಿಜ. ಎಲ್ಲೆಲ್ಲ ಹುಡುಕ್ತಿದ್ರಿ ನೀವು? ಎಲ್ಲಾ ಕಡೆ ಹುಡ್ತಾ ಸರ್, ಸಿಗ್ತಾ ಇಲ್ಲ ಅಷ್ಟೇ, ಏನ್ ಮಾಡಕ್ ಆಗಲ್ಲ. ಯಾರು ಈಗ ಹೇಳಿದ್ರಲ್ಲ ನೀವು ಇಂಡಿಪೆಂಡೆಂಟ್ ಅಂತ ಹೇಳಿದ್ರಲ್ಲ, ಸೊ ಅವ್ರು ಇಂಡಿಪೆಂಡೆಂಟ್ ಬದುಕನ ನಡ್ಸಕ್ ಹೋಗ್ತಾವ್ರೆ, ನಾವು ಇಂಡಿಪೆಂಡೆಂಟ್ ಬಿಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಓ ಹಂಗೆ. ಆತರ. ಯಾಕೆ ಇಂಡಿಪೆಂಡೆಂಟ್ ಆಗಕ್ ಬಿಡ್ತಾ ಇಲ್ಲ ನೀವು? ಅಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅನ್ಕೊಂಡು ನಮ್ಗೆ ಇಂಡಿಪೆಂಡೆಂಟ್ ಆಗಿ ಬಿಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ನಿಮಗ್ ಇಂಡಿಪೆಂಡೆಂಟ್ ಆಗಕ್ ಬಿಡ್ತಾ ಇಲ್ಲ. ಅಷ್ಟೇ. ಯಾರದು ಹಂಗೂ ನೋಡಿದಿರಾ ಅಂತ ಆಯ್ತು ಹಂಗಾರೆ? ಆತರ ಏನಿಲ್ಲ ಸರ್, ನಮ್ಮ ಅಪ್ಪ ಬೈತಾನೆ ಊರಲ್ಲಿ ಅದರ ಮಾಡಕ್ ಹೋದ್ರೆ. ಓ ಅಲ್ಲ, ನಿಮ್ಮನ್ ಬಿಡ್ತಾ ಇಲ್ಲ ಅಂದ್ಮೇಲೆ ಯಾರೋ ಒಬ್ರು ಬಿಡ್ತಾ ಇಲ್ಲ ತಾನೆ? ಇಲ್ಲ ಆತರ ಏನಿಲ್ಲ, ಒಳ್ಳೆವ್ ಸರ್ ನಾನು. ಅದೇ ನೀವು ಒಳ್ಳೆಯವರು ಅಂತಾನೆ ನಿಮ್ಮನ್ನ ಯಾರು ಬಿಡ್ತಾ ಇಲ್ಲ. ಇಲ್ಲ ಆತರ ಏನಿಲ್ಲ. ಸಬ್ಜೆಕ್ಟ್ ತಗೊಳ್ಳೋದು ನೀವು? ನಮ್ದು ಕಾಮರ್ಸ್ ಬಿಸ್ನೆಸ್ ಸ್ಟಡಿ ಮತ್ತೆ ಡಿಗ್ರಿ ಸ್ಟಡೀಸ್. ನೋಡಿ, ನಮ್ ಲೆಕ್ಚರ್ಗೆ ಸಿಗ್ತಾ ಇಲ್ಲ ಹೆಣ್ಣು, ನಮಗ್ ಕೊಟ್ಟಾರ? ಹೌದು, ಅದಂತೂ ಗ್ಯಾರಂಟಿ. ಹುಡುಕ್ತಾ ಇದ್ರಿ ನೋಡಿ. ಎಷ್ಟು ಏಜು? ನನಗೆ 28 ಸರ್. 28. 2 ವರ್ಷ ಏಜ್ ಬಾರ್ಗೆ, ಏನ್ ಮಾಡಕ್ ಆಗಲ್ಲ. 30 ಅಂದ್ರೆ ಬಾಡು ಅಂತ ಅರ್ಥ. ಅಷ್ಟೇ. ಆಮೇಲೆ ಅದೇ ಅಲ್ಲ, ಯಾರನ್ನು ಲವ್ ಗಿವ್ ಮಾಡಕ್ ಹೋಗಿಲ್ವೇ ಸಾರ್? ಇಲ್ಲಾಂದ್ರೆ ಓದಕ್ ಆಯ್ತಿದ ಸರ್, ಅವೆಲ್ಲ ಹಿಡ್ದಿದ್ರೆ. ಈಗ ಎಲ್ ಬೀಳ್ತಾರೆ ಸರ್, ಇವಾಗೆಲ್ಲ ಆಗಲ್ಲ ಇದು. ಆಮೇಲೆ ಇದು ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತದೆ. ಏನಂತ? ಈ ಉಪನ್ಯಾಸಕ ಡ್ಯಾಶ್ 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 ಅಂತ. ಅದಕ್ಕೋಸ್ಕರನೇ ಇವಾಗೆಲ್ಲ ಏನು ಆತರ ಏನಿಲ್ಲ. ನೀವು ಬ್ರೇಕಿಂಗ್ ನ್ಯೂಸ್ ತರಕ್ ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬೇಡಿ. ಯಾವ್ದು ಬ್ರೇಕಿಂಗ್ ನ್ಯೂಸ್ ಬರಲ್ಲ. ಆತರ ನೀವು ಪ್ರೀತಿ ಬಿಟ್ಟು ಬೇರೆ ಏನಾದ್ರೂ ರೀತಿ ಮಾಡಕ್ ಹೋದ್ರೆ ಆಗ ಬ್ರೇಕಿಂಗ್ ನ್ಯೂಸ್ ಕರೆಕ್ಟ್ ಅಲ್ಲಪ್ಪ. ನೀವು ಪ್ರೀತಿ ಮಾಡ್ಬೇಕು. ಇಲ್ಲ ಸರ್, ಇಲ್ಲ ಆತರ ಏನಿಲ್ಲ. ಆತರ ಏನಿಲ್ಲ. ಸರಿ, ಅಫೇರ್ಸ್ ಗಳು ಜಾಸ್ತಿ ಆಗ್ತದೆ, ಅದಕ್ಕೆ ಮದುವೆ ಬೇಡ ಅನ್ಸ್ಬಿಟ್ಟಿದ್ಯಾ? ಒಂದ್ ಕಡೆ ಈಗಿನ ಸರ್ ಎಲ್ರೂ ಅದೇ ತರ ಇರಲ್ಲ ಸರ್. ಯಾಕೆಂದ್ರೆ ಬದುಕಾಗಿ ಸ್ವೀಕರಿಸೋರು ಎಷ್ಟೋ ಜನ ಇರ್ತಾರೆ. ಎಲ್ಲೋ 100ಕ್ಕೆ 10% ಆಗ್ಬೋದೇನೋ, 90% ಹಂಗೆ ಕರೆಕ್ಟ್ ಆಗಿ ಇರ್ತಾರೆ. ಈಗ ಇದಕ್ಕಿದ್ದಂಗೆ ನಿಮ್ಗೆ ನಾಳೆ ಗೃಹ ಮಂತ್ರಿ ಆಗೋ ಒಂದು ಯೋಗ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಗೃಹ ಮಂತ್ರಿ ನಮ್ಮ ಮನೆಗೆ ಇನ್ನೂ ಗೃಹ ಮಂತ್ರಿ ಬಂದಿಲ್ಲ. ಆ ಮಂತ್ರಿ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆದ್ರೂ ಗೃಹ ಮಂತ್ರಿ ಇವಾಗ ನೀವೇನು ಹೇಳಿದ್ರಿ, ತಮಿಳುನಾಡಲ್ಲಿ ಈಗ ಮೊನ್ನೆ ವಿಜಯ್ ಅವ್ರದ್ದು ಹೊಸ ಸರ್ಕಾರ ರಚನೆ ಮಾಡಿದ್ದಾರೆ. ಸೊ ಬೆಳಗ್ಗೆ ನಾನು ನೋಡಿದೆ, ಅಲ್ಲಿ ಎಷ್ಟು ಜನ MLAಗಳು ಇದು ಎಲೆಕ್ಷನ್ ಅಲ್ಲಿ ಗೆದ್ದಿದಾರೋ ಅವರೆಲ್ಲ ವೆಲ್ ಕ್ವಾಲಿಫೈಡ್ ಎಜುಕೇಶನ್ ಪರ್ಸನ್ ಗಳೇ ಆಗಿರುವಂತದ್ದು. ಸೊ ಈಗಿನ ಆಟೋ ಡ್ರೈವರ್ಗಳು ಎಲ್ಲರೂ ಇದಾರೆ, ಕಾರ್ ಡ್ರೈವರ್ ಇದಾರೆ. ಬಟ್ ಕಾರ್ ಡ್ರೈವರ್ ಮಕ್ಕಳುಗಳು ಕೂಡ ಎಜುಕೇಟೆಡ್ ಪೀಪಲ್ ಗಳನ್ನೇ ಆಯ್ಕೆ ಮಾಡಿರುವಂತದ್ದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಗೃಹ ಮಂತ್ರಿ ನಾನೇನಾರ ಆದ್ರೆ ಆದಷ್ಟು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ಕೋತೀವಿ. ರಾಜಕಾರಣಿಗಳು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳೋದು. ನೀವು ಅದು ಆಗಲ್ಲ ಅಂತ ಸ್ಪೆಷಲ್ ಆಗಿ ಏನು ಮಾಡಕ್ ಆಗಲ್ಲ ಸರ್, ಬಿಟ್ಕೊಡೋದಿಲ್ಲ. ನಾನು ಗೃಹ ಮಂತ್ರಿ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಆದ್ರೆ ಒಳ್ಳೇದ್ ಮಾಡ್ಬೇಕಷ್ಟೇ ಸರ್, ಇನ್ನೇನು ಒಳ್ಳೇದ್ ಮಾಡ್ಬೇಕಷ್ಟೇ. ಇಲ್ಲಿ ಯಾರೋ ಒಬ್ಬ ನಮ್ ಕೈಗೆ ಸಿಗ್ತಲ್ಲ ಅವಾಗಿಂದ. ಬರಕಂದ ಇಲ್ಲ ನೀನು? ಏನಿಲ್ಲ ಹೆಸರು? ಏನೋ ಹೇಮಂತ್. ಹಿಂಗೆ ಈಗ ನಾನು ಹುಡುಗಿ ಅಂತ ನೋಡಲ್ಲ, ಈಗ ಯಾಕಂಡೆ ಬಂದು ಮಾತಾಡ್ತೀನಿ. ಈಗ ರೆಡಿ ಆಗಿರ್ಬೇಕು ಎಲ್ರೂ. ಏನ್ ಹೆಸರು? ಹೇಮಂತ್ ಅಂತ. ಹೇಮಂತ್. ನನ್ನೇ ಕನ್ಫ್ಯೂಸ್ ಮಾಡ್ತಿದೀಯ ಹಂಗಪ್ಪ. ಯಾವ್ರು? ಸರ್ ಇಲ್ಲೇ ಕಗ್ಲಿಪುರ. ಕಗ್ಲಿಪುರ. ಏನ್ ಓದ್ತಿದ್ಯಾ? ಸರ್ ಡಿಗ್ರಿ ಓದ್ತಾ ಇದ್ದೀನಿ. ಡಿಗ್ರಿ ಓದ್ತಿದ್ಯಾ? ನಾಳೆ ನಾಡ್ದ್ರಲ್ಲಿ ಏನಾದ್ರು CM ಆದ್ರೆ ಏನ್ ಮಾಡ್ತೀಯಾ? CM ಆಗಲ್ಲ. ಆಗಲ್ಲ ಅಂತ ನಂಗೂ ಗೊತ್ತು, ಆದ್ರೆ ಏನ್ ಮಾಡ್ತೀಯ ಅಂತ. ಸರ್ ಆದ್ರೆ ಅಣ್ಣ ನೀನ್ ಆಗಕ್ಕಾಗಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಇವತ್ತು ಟೀಮ್ ಮಾಡ್ತಿದ್ದವ್ರಂತೂ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾರೆ, ಆಯ್ತಾ? ಯಾರನ್ನು ಜಡ್ಜ್ಮೆಂಟ್ ಮಾಡಕ್ಕಾಗಲ್ಲ. ಯಾರ ಲೈಫ್ ಹೆಂಗೆ ಅಂತಾನು ನಾವು ಜಡ್ಜ್ ಮಾಡಕ್ ಆಗಲ್ಲ. ಒಂದಲ್ಲ ಒಂದು ದಿನ ನೀನ್ ಏನ್ ಬೇಕಾದ್ರೂ ಆಗ್ಬೋದು, ಆಯ್ತಾ? ನಾನು ಆಗಲ್ಲ, ನನಗೆ ಹೋಗಲ್ಲ ಅಂತ ಹೇಳಬೇಡ. ನಾಳೆ ಅಂದ್ರೆ ನಾಳೆನೇ ಅಲ್ಲ, ಒಂದ್ 10 ವರ್ಷ ಆದ್ಮೇಲೆ ಇದಕ್ಕಿದ್ದಂಗೆ ಏನೋ ಒಂದಂತ ಭಾಗ್ಯ ಒಲ್ದ್ ಬಂದ್ಬಿಡ್ತಪ್ಪ ನಿನಗೆ. ಏನೋ ಒಂದ್ ಕಾರ್ಯ ಮಾಡ್ಬಿಡ್ತೀಯ, ಏನೋ ಫೇಮಸ್ ಆಗ್ಬಿಡ್ತೀಯ, ಏನೋ ಒಂದ್ ಆಗ್ಬಿಡ್ತೀಯ. ಏನ್ ಮಾಡ್ಬಿಡ್ತೀಯ? ಪ್ರಜಾಕೀಯದಿಂದನೇ ಆಫರ್ ಬಂದ್ಬಿಡ್ತಪ್ಪ ನಿನಗೆ. ಸರ್ ಪ್ರಜಾಕೀಯ ಪಕ್ಷದಲ್ಲಿ ಏನಾಗುತ್ತೋ ಅದನ್ನ ನಡ್ಸ್ಕೊ ಹೋಗ್ತೀನಿ. ಪ್ರಜಾಕೀಯ ಪಕ್ಷದಲ್ಲಿ ಏನಿರ್ತದೋ ಅದನ್ನ ನಡ್ಸ್ಕೊ ಹೋಯ್ತಾನಂತೆ. ಅದ್ರೊಂದು ಕುದುರೆ ಇರ್ತದೆ, ನಡ್ಸ್ಕೊಂಡು ಹೋಯ್ತೀಯ. ಎಸ್, ಇಷ್ಟು ದಿನ ನನ್ನ ನೀವು ಸ್ಲಮ್ ಅಲ್ಲಿ ನೋಡ್ತಿದ್ರಿ, ಯಾವ್ದೋ ಬಚ್ಚೆಗುಂಡಿಲ್ ನೋಡ್ತಾ ಇದ್ರಿ, ಯಾವ್ದೋ ಚರಂಡಿಲ್ ನೋಡ್ತಾ ಇದ್ರಿ, ಅಥವಾ ಇನ್ಯಾವುದೋ ಏರಿಯಾಗಳಲ್ಲಿ ಬಡವರಿರುವಂತ ಜಾಗ, ಸ್ಲಮ್ಗಳಲ್ಲಿ ಜೋಪಡಿ ಮನೆಗಳ ನಡುವೆ ನೋಡ್ತಾ ಇದ್ರಿ. ಇವತ್ತು ಪ್ರಮುಖವಾಗಿ ನಾನು ಸ್ಟೂಡೆಂಟ್ಸ್ ಜೊತೆ ಅದೇ ರೀತಿ ಪ್ರತಿ ವಾರವೂ ಕೂಡ ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಸ್ಟೂಡೆಂಟ್ಸ್ ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಅವ್ರ ಪ್ರಾಬ್ಲಮ್ಸ್ ಜೊತೆಗೆ ಅವರ ಕೆಲವೊಂದು ಅಭಿಪ್ರಾಯ, ಇವತ್ತಿನ ಕರೆಂಟ್ ಅಫೇರ್ಸ್ ಮತ್ತು ಇವತ್ತು ನಡೀತಾ ಇರುವಂತಹ ಕೆಲವೊಂದು ಸ್ಥಿತಿಗತಿಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಮತ್ತೊಂದು ಏರಿಯಾದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.